ಹಲೋ ಸರ್. ಅರೆ ಅಶೋಕ್, ಹಲೋ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮತ್ತೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನೀವು ಹೇಳಿ, ಆರ್ಡರ್ ಮಾಡಿ ಸರ್. ಆರ್ಡ್ರ್ ಎಲ್ಲ ಏನೂ ಇಲ್ಲ. ಸರಿ, ನಿನಗೆ ಸ್ವಲ್ಪ ಕಾಫಿ ಟೀ ಏನಾದರೂ? ಸರಿ, ಟೀ ತರಕ್ಕೆ ಹೇಳಿ. ಸುನಿಲ್ ಸರ್, ಒಂದು ಟೀ ತಗೊಂಡ್ ಬಾ. ಸರಿ ಸರ್. ಸಕ್ಕರೆ ಕಡಿಮೆ ಇರಲಿನಾ? ಮೀಡಿಯಂ ಇರಲಿ. ಸಕ್ಕರೆ ಮೀಡಿಯಂ. ಓಕೆ ಸರ್, ಬೇಗ ತಗೊಂಡ್ ಬಾ. ಹಾಂ ಸರ್. ಆರ್ಡರ್ ಏನಿಲ್ಲ, ಕೇಳು. ನಾನು ಒಬ್ಳು ರೊಮ್ಯಾಂಟಿಕ್ ಹುಡುಗಿ ಮೇಲೆ ಸಿನಿಮಾ ಮಾಡಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಒಂದು ಒಳ್ಳೆ ಸ್ಟೋರಿ ಬರ್ಕೊಡ್ಬೇಕು. ನಿಮಗೆ ಗೊತ್ತಲ್ವಾ ಸರ್, ನಾನು ಯಾವುದೇ ಕತೆ ಬರೆಯೋಕ್ಕೂ ಮುಂಚೆ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕತೆನೇ ಬರೆಯೋದಕ್ಕೆ ಹೋಗೋದಿಲ್ಲ. ಆದರೆ ನೀವು ನನಗೆ ಟೈಮ್ ಕೊಡಿ, ಖಂಡಿತ ಕತೆ ಬರ್ಕೊಡ್ತೀನಿ. ಸರಿ, ಮೊದಲು ರಿಸರ್ಚ್ ಮಾಡು. ಆದರೆ ಸ್ಟೋರಿ ಚೆನ್ನಾಗೇ ಇರಬೇಕು. ಫುಲ್ ಆಫ್ ಲವ್, ಸಸ್ಪೆನ್ಸ್, ಆಕ್ಷನ್, ಜೊತೆಗೆ ಸ್ವಲ್ಪ ಸೆಂಟಿಮೆಂಟ್. ನಿಮಗಂತೂ ನನ್ನ ಕೆಲಸ ಗೊತ್ತಲ್ವಾ ಸರ್. ನಾನು ಕತೆ ಬರ್ದೆ ಅಂತಂದ್ರೆ ಅದು ಸೂಪರ್ ಹಿಟ್ ಆಗುತ್ತೆ. ಗುಡ್. ಟೀ ಕುಡಿ. ಥ್ಯಾಂಕ್ ಯು ಸರ್. ಸರಿ, ಮುಂಚೆ ಒಂದು ಸ್ಟೋರಿ ಮಾಡ್ತಾ ಇದೆಯಲ್ಲ, ಅದೇನಾಯ್ತು? ಸರ್, ಅದು ಆವಾಗಲೇ ಮುಗ್ದೋಯ್ತಲ್ಲ, ಅದನ್ನು ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟೆ ನಾನು. ಆಯ್ತು, ಆಗೋಯ್ತಾ? ಈಗ ನನಗೋಸ್ಕರನೂ ಒಂದು ಕತೆ ಬರ್ಕೋತಾ ಇದ್ದೀನಿ. ಹಾಂ ಸರ್. ಓಕೆ. ಆದರೆ ಸರ್, ನೀವು ಹೇಳ್ತಿದ್ದೀರಾ ಇದು ನಿಮ್ಗೆ ತುಂಬ ಅರ್ಜೆಂಟ್ ಇದೆ ಅಂತ, ಹಾಗಾಗಿ ನಾನು ಮೊದಲು ನಿಮಗೆ ಬರ್ಕೊಡ್ತೀನಿ. ಖಂಡಿತ. ಹೌದು ಸರ್, ಈ ಸ್ಟೋರಿ ಅಂತೂ ತುಂಬಾ ಮುಖ್ಯ. ಹೌದು ಹೌದು ಸರ್, ಹೌದು ಹೌದು. ನಾನು ಮೊದಲು ನೀವು ಸ್ವಲ್ಪ ನೀವೇನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಾನು ಕತೆನ ನಿಮಗೆ ಮೊದಲು ಬರ್ಕೊಡ್ತೀನಿ. ಸರಿ ಸರ್, ನಾನು ಇನ್ನು ಹೊರಡ್ತೀನಿ. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಬಾಯ್. ಸರಿ, ಇವ್ರಿಗೆ ಫೋನ್ ಮಾಡ್ತೀನಿ. ಸರಿ, ಇಲ್ಲೊಂದು ಸೈನ್ ಹಾಕ್ಬಿಡಿ ಸರ್. ಓಕೆ. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್. ಹಲೋ. ಹೇಳಪ್ಪ. ನಿನ್ನ ಹತ್ರ ಯಾರಾದ್ರೂ ಕಾಲ್ ಗರ್ಲ್ ನಂಬರ್ ಇದೆಯೇನೋ? ಅರೆ ವಾ, ಏನಪ್ಪ ವಿಷಯ? ಇತ್ತೀಚೆಗೆ ನೀನು ಡೈರೆಕ್ಟರ್ ಆಗ್ಬಿಟ್ಟು ಏನೋ ಮಾಡ್ತಿದ್ಯಾ? ಲೇ ಮಗ, ಡೈರೆಕ್ಟರ್ ಅಲ್ಲ ಕಣೋ, ರೈಟ್ರು. ಒಂದು ಕಾಲ್ ಗರ್ಲ್ ಬಗ್ಗೆ ಒಂದು ಕತೆ ಬರೀಬೇಕು ಅಂತ ಇದ್ದೀನಿ. ಅದಕ್ಕೆ ಒಂದು ನಂಬರ್ ಬೇಕು. ಹೌದಾ? ಇದ್ರೆ ಕೊಡ್ತೀಯಾ? ಸರಿನಪ್ಪ, ಸರಿ. ನಾನು ಈಗಲೇ ಒಬ್ರು ನಂಬರ್ನ ವಾಟ್ಸಪ್ ಮಾಡ್ತೀನಿ. ಓಕೆ ಓಕೆ ಕಣೋ. ಥ್ಯಾಂಕ್ ಯು ಕಣೋ. ಸರಿ, ಓಕೆ, ಥ್ಯಾಂಕ್ ಯು. ತುಂಬಾ ಕಿಲಾಡಿ ಇದ್ದಾನೆ ನನ್ನ ಮಗ. ಹಲೋ. ಹಲೋ, ಯಾರು? ಚಾಂದಿನಿ ಅವರ ಮಾತಾಡ್ತಾ ಇರೋದು? ಹೌದು, ಯಾರು? ಅದು ನನಗೆ ಇನ್ಸ್ಪೆಕ್ಟರ್ ರಾಯ್ ನಂಬರ್ ಕೊಟ್ಟಿದ್ದು. ಇವತ್ತು ನಾನು ನಿಮ್ಮನ್ನ ಮೀಟ್ ಮಾಡಬೇಕು. ಸಾಯಂಕಾಲ ಏನಾದರೂ ಫ್ರೀ ಇದ್ದೀರಾ ನೀವು? ಹೇಳಿ ಚಾಂದಿನಿ ಅವರೇ, ಹಾಗಾದ್ರೆ ರಾಯನ್ ಅವರು ನಿಮ್ಗೆ ಚಾರ್ಜಸ್ ಕೂಡ ಹೇಳಿರ್ಬೇಕಲ್ಲ? ಹಾ, ಹೇಳಿದಾನೆ. ಪೇಮೆಂಟ್ ಬಗ್ಗೆ ಏನ್ ಟೆನ್ಷನ್ ಇಲ್ಲ. ಮತ್ ಹಾಗಾದ್ರೆ ಹೇಳಿ, ಯಾವ ಲೊಕೇಶನ್ಗೆ ಬರ್ಬೇಕು? ನೀವೇ ನಮ್ ಲೊಕೇಶನ್ಗೆ ಬರ್ತೀರಾ ಅಥವಾ ನಾನು ನಿಮ್ ಲೊಕೇಶನ್ಗ? ನೀವೇ ನನ್ನ ಲೊಕೇಶನ್ಗೆ ಬಂದ್ಬಿಡಿ, ಇಲ್ಲೇ ಆರಾಮಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಿಮ್ ಲೊಕೇಶನ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಆಯ್ತು ಆಯ್ತು, ಪರವಾಗಿಲ್ಲ. ಪೇಮೆಂಟ್ ಏನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಬಂದ್ಬಿಡಿ ಅಷ್ಟೇ. ಸರಿ, ನಾನು ಬರ್ತೀನಿ. ಓಕೆ ಓಕೆ, ಬಾಯ್. ಅರೆ ಚಾಂದಿನಿ ಅವರು, ಹಾಯ್. ಬನ್ನಿ ಬನ್ನಿ, ನಾನು ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಆಯ್ತು, ಹೇಳಿ, ಏನ್ ತಗೋತೀರಾ? ಕಾಫಿ, ಟೀ ಅಥವಾ ಬೇರೆ ಏನಾದ್ರು? ಅರೆ ಬಾಸ್, ಇಷ್ಟೊಂದ್ ಮರ್ಯಾದೆ ನಮ್ಗೆ ಇಲ್ಲಿವರೆಗೂ ಯಾರೂನು ಕೊಟ್ಟಿಲ್ಲ. ಸರಿ, ಅದೆಲ್ಲ ಬಿಡಿ. ನೀವ್ ಹೇಳಿ, ಬೆಡ್ರೂಮ್ಗೆ ಹೋಗೋದಾ ಅಥವಾ ಇಲ್ಲೇನೇನಾ? ಡಿಫ್ರೆಂಟ್ ಸ್ಟೈಲ್ ಅಥವಾ
ಸಿಂಪಲ್? ಇಲ್ಲ ಇಲ್ಲ ನನ್ಗೆ ಆ ಥರದೆಲ್ಲ ಏನು ಬೇಡ. ಓ ಬಾಸ್, ಏನು ಬೇಡ ಅಂತಂದ್ರೆ ನೋಡಿ, ನನಗೆ ನನ್ ಪೂರ್ತಿ ಪೇಮೆಂಟ್ ಬೇಕು. ನೀವೇನಾದ್ರೂ ಮಾಡಿ ಮಾಡ್ದೇ ಇರಿ, ನನ್ಗದ್ ಬೇಕಾಗಿಲ್ಲ. ಹಾ ಸಿಗತ್ತೆ, ನಿಮ್ ಪೇಮೆಂಟ್ ಪೂರ್ತಿ ಸಿಗತ್ತೆ. ಪೇಮೆಂಟ್ ಬಗ್ಗೆ ಯೋಚನೆ ಮಾಡಬೇಡಿ, ನಾನಂತೂ ಏನು ಮಾಡಲ್ಲ. ಏನು ಮಾಡಲ್ಲ ಮತ್ತೆ ಪೇಮೆಂಟ್ ಕೂಡ ಪೂರ್ತಿ ಮಾಡ್ತೀರಾ? ಏನ್ ವಿಚಿತ್ರ ಇದು. ಒಂದ್ ಮಾತ್ ಹೇಳು, ಏನ್ ನಿನ್ ಮ್ಯಾಟ್ರು? ನನಗನ್ಸತ್ತೆ ನಿನ್ಗೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ನಿಜವಾಗ್ಲೂ ಪ್ರಾಬ್ಲಮ್ಮೇ ಇದ್ಯಾ? ನೋಡಿ ಚಾಂದಿನಿ ಅವರೇ, ನಾನೊಬ್ಬ ರೈಟರು. ನಾನೊಂದು ಕಾಲ್ ಗರ್ಲ್ ಬಗ್ಗೆ ಕತೆ ಬರಿತಾ ಇದ್ದೀನಿ. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರೆಸಿದ್ದು. ನಾನು ತಿಳ್ಕೋಬೇಕು ಅಂತ ಇದ್ದೀನಿ, ನಿಮ್ಮಂತ ಹುಡುಗಿರ್ಗೆ ಜೀವನದಲ್ಲಿ ಏನೇನಾಯ್ತು, ಯಾಕೆ ಈ ಲೈನಿಗೆ ಬಂದ್ರಿ? ಫಿಲ್ಮ್ ಮಾಡ್ತ್ಯಾ ಅಂದ್ರೆ ನಾನ್ ಇಂಟರ್ವ್ಯೂ ತಗೊಳ್ತ್ಯಾ? ಕ್ಯಾಮ್ರಾ ಎಲ್ಲಿದೆ? ನಾನು ಇಂಟರ್ವ್ಯೂನ ಕ್ಯಾಮ್ರಾ ಇಟ್ಕೊಂಡ್ ಮಾಡಲ್ಲ. ಸರಿ ಕೇಳು ನನ್ ಕತೆ. ನಾನ್ 8ನೇ ಕ್ಲಾಸಲ್ಲಿದ್ದಾಗ ನನ್ಗೊಂದಷ್ಟು ಜನ ನಮ್ಮ ಊರಿಂದ ಎತ್ತಕೊಂಡು ಹೋಗಿ ವ್ಯಾನ್ ಮೇಲೆ ಕೂರಿಸ್ಕೊಂಡು ಮುಂಬೈಗೆ ಕರ್ಕೊಂಡ್ ಬಂದ್ರು. ಮತ್ತೆ ನನ್ನ ಕೋಟೆಗೆ ಮಾರ್ಬಿಟ್ರು. ನಾನ್ ತುಂಬಾ ಪ್ರಯತ್ನ ಪಟ್ಟೆ ಅಲ್ಲಿಂದ ಬರೋದಿಕ್ಕೆ, ಆದ್ರೆ ನಂಗ್ ಬರಕ್ಕಾಗ್ಲೇ ಇಲ್ಲ. ನಮ್ಮೂರಿಗೆ ಬಿಟ್ಬಿಡಿ ಅಂತ ನಾನು ಎಲ್ಲಾರನ್ನೂ ಕೇಳ್ಕೊಂಡೆ. ಆದ್ರೆ ನನ್ ಮಾತು ಯಾರೊಬ್ರು ಕೇಳಿಸ್ಕೊಳ್ಳಿಲ್ಲ. ಆ 4 ಗೋಡೆಗಳ ಮಧ್ಯೆನೆ ಕೈದಿ ಆಗೋಗಿದ್ದೆ. ಆ ಒಂದು ಗುದ್ದಾಟದಲ್ಲೇನೆ ನಾನು ಯವನಕ್ಕೆ ಬಂದ್ಬಿಟ್ಟೆ. ನನಗಂತೂ ಗೊತ್ತೇ ಆಗ್ಲಿಲ್ಲ. ಅಂದಾಗೆ ನಿಮ್ಮ ಹಳ್ಳಿ ಯಾವುದು? ನೆನ್ಪಿಲ್ಲ. ನನಗ್ ಬರೀ ಸ್ವಲ್ಪ ಸ್ವಲ್ಪ ಮಾತ್ರ ನೆನ್ಪಿದೆ. ಅದು ಈಗ ಮರ್ತೋಗ್ತಾ ಇದೆ. ಮರ್ತೋಗ್ಲಿ ಬಿಡು. ಹೇಗಿದ್ರು ಈಗ ವಾಪಸ್ ಹೋಗಕ್ಕೆ ನನಗೆ ಯೋಗ್ಯತೆ ಇಲ್ಲ. ಇಲ್ಲಂತೂ ಪ್ರತಿದಿನ ಗಂಡಸರನ್ನ ಬದಲಾಯಿಸೋ ಅಭ್ಯಾಸ ಆಗಿದೆ. ಇವಾಗ ನೀವೇ ಹೇಳಿ, ನಾನ್ ಎಲ್ಲಿಗೆ ಹೋಗಕ್ ಸಾಧ್ಯ? ಅದಕ್ಕೇನೆ ಬೆಳಗ್ಗೆ ಹೋಗ್ತೀನಿ, ಮತ್ತೆ ರಾತ್ರಿ ಆ ಕೋಟೆಗೆ ವಾಪಸ್ ಹೊರಟೋಗ್ತಾ ಇದ್ದೆ. ಆದ್ರೆ ಜಾಸ್ತಿ ದಿನ ಹಾಗೆ ನಡೀಲಿಲ್ಲ. ಆಮೇಲೆ ನಾನು ಮುಂಬೈಯಿಂದ ಡೆಲ್ಲಿಗೆ ಬಂದ್ಬಿಟ್ಟೆ. ಮತ್ತಿಲ್ಲಿ ಒಂದು ಹೊಸ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟೆ. ಬಿಸ್ನೆಸ್? ಎಂತ ಬಿಸ್ನೆಸ್? ಅರೆ ಇದೇ ಬಾಸ್, ಇಂಪೋರ್ಟ್ ಎಕ್ಸ್ಪೋರ್ಟ್. ನಿಮ್ಮಂತ ಜನರಿಗೆ ಸರ್ವಿಸ್ ಕೊಡೋದು. ಆದ್ರೆ ನಾನು ಬೇರೆಯವ್ರ ತರ ಅಲ್ವೇ ಅಲ್ಲ. ಹೌದಾ? ನಾನದನ್ನ ನಂಬಲ್ಲ. ಸರಿ ಆಯ್ತು, ನಾನು ಹೊರಡ್ತೀನಿ. ಅಂದ್ಹಾಗೆ ಮಜಾ ಬಂತು ಅಲ್ವಾ? ಅರೆ ಸಿಕ್ಕಾಪಟ್ಟೆ ಮಜಾ ಬಂತು. ನಿಮ್ಮನ್ನ ಹೊಗಳಕ್ಕೆ ನನ್ನ ಹತ್ರ ಶಬ್ದಗಳೇ ಇಲ್ಲ. ನೀವ್ ಹೇಳಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ? ನನ್ಗೂ ಕೂಡ ಸಿಕ್ಕಾಪಟ್ಟೆ ಸಂತೋಷ ಆಯ್ತು. ಏನಂತೀರ ಲೇಖಕರೇ? ಅರೆ ಸಂತೋಷ ಯಾಕಾಗಲ್ಲ? ನಮ್ಮ ಹತ್ರ ಏನ್ ಕಡಿಮೆ ಶಕ್ತಿ ಇದೆಯಾ? ಸರಿ ತಗೊಳ್ಳಿ, ಇದು ನಿಮ್ಮ ಹಣ. ಮತ್ತೆ ನಾಳೆ ಸಿಗೋಣ. ತಗೊಳ್ಳಿ ನಿಮ್ಮ ದುಡ್ಡು, ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ರೈಟರ್ ಅವರೇ. ಸದಾ ನಿಮ್ಮ ಸೇವೆಯಲ್ಲಿ. ಹಾಗೆ ನೀವು ಸರೆಂಡರ್ ಆಗ್ಬಿಟ್ರಾ? ಆಗದೆ ಇರೋದಕ್ಕಾಗತ್ತಾ? ಅರೆ ಹೆಂಗಸ್ರ ಮುಂದೆ ಸರೆಂಡರ್ ಆಗದೆ ಇರೋರಾದ್ರೂ ಯಾರಿದ್ದಾರೆ? ಹಾಗೆ ನಾವು ಕೂಡ ಸರೆಂಡರ್ ಆಗಿದೀವಪ್ಪ. ಸರಿ ಆಯ್ತು, ನಾನೇನ್ ಹೊರಡ್ತೀನಿ. ಮತ್ತಿಲ್ ಕೇಳಿ, ನಾನು ಆಗ್ಲೇ ನಿನ್ಗೆ ಇಷ್ಟುದ್ದಕ್ಕೆ ನನ್ ಲೈಫ್ ಸ್ಟೋರಿ ಹೇಳದ್ನಲ್ವಾ, ದುಃಖವಾಗಿರುವಂಥದ್ದು, ಅವೆಲ್ಲಾನು ಸುಳ್ಳು. ಏನು? ಆತರ ಎಲ್ಲ ಏನೂ ಆಗಿಲ್ಲ ನನ್ಗೆ, ಸರಿನಾ? ಇದೆಲ್ಲ ಸುಮ್ನೆ ಎಂಜಾಯ್ಮೆಂಟ್ ಜೊತೆಗೆ ಒಂದ್ ಸ್ವಲ್ಪ ದುಡ್ಡು ಹೊಡಿಯೋದಕ್ಕಷ್ಟೆ. ಅದಕ್ಕೆ ಇದೆಲ್ಲ ಸ್ಟಾರ್ಟ್ ಮಾಡಿದ್ ನಾನು. ಸರಿ, ಹೊರಡ್ತೀನಿ. ಬಾಯ್. ಅಯ್ಯೋ, ನಾನೇನ್ ಅನ್ಕೊಂಡೆ ಇದೇನಾಯ್ತು? ಇವಳಂತೂ ತುಂಬಾ ಪಾಕಡ ಇದ್ದಾಳೆ. ನನ್ ಸ್ಟೋರಿ ಚೇಂಜ್ ಮಾಡ್ಬಿಟ್ರೆ ಒಳ್ಳೇದು.